ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ. ನಿಮಗೆ ಒಂದು ಬಹುಮುಖ್ಯವಾದ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಪ್ರಶ್ನೆ ಅದನ್ನು ತಿಳ್ಕೊಳ್ಳಿ. ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಸೊ ಈ ಗಂಡ ಹೆಂಡತಿಯಲ್ಲಿ ಗಂಡ ತನ್ನ ಹೆಂಡತಿಗೆ ಒಂದು ಗಿಫ್ಟ್ ತಂದುಕೊಟ್ಟು, ಈ ಗಿಫ್ಟ್ ಒಂದು 500 ರೂಪಾಯಿ ಗಿಫ್ಟ್ ತಂದುಕೊಟ್ಟು ಇದು 5,000 ವ್ಯಾಲ್ಯೂ ಇರುವಂತಹ ಗಿಫ್ಟ್ ಅಂತ ಹೇಳಿದರೆ, ಆ ಒಂದು ಆ್ಯಕ್ಟ್ ಇರುತ್ತಲ್ಲ ಗಂಡ ಮಾಡಿರುವಂಥದ್ದು, ಸೊ ಅದು ಡಿಸಾನೆಸ್ಟ್ ಇಂಟೆನ್ಷನ್ ಆಗುತ್ತಾ ಅಥವಾ ಫ್ರಾಡುಲೆಂಟ್ ಇಂಟೆನ್ಷನ್ ಆಗುತ್ತಾ ಅಥವಾ ಕೇವಲ ಒಂದು ಮಾರಲ್ ರಾಂಗ್ ಆಗುತ್ತಾ? ಸೊ ಇದಕ್ಕೆ ಯೋಚನೆ ಮಾಡಿ. ಈ ವಿಷಯ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, IPC ಅಥವಾ ಬೇರೆ ಯಾವುದೇ ಒಂದು ನಾವು ಕ್ರಿಮಿನಲ್ ಪ್ರೊಸೀಜರು ಅಥವಾ ಯಾವುದೇ ಸಿವಿಲ್ ಪ್ರೊಸೀಜರು ಇರಲಿ ಕೂಡ ಒಂದು ಶಬ್ದ ಪ್ರಯೋಗ ಆಗಿದೆ ಯಾವುದೋ ಒಂದು ಆ್ಯಕ್ಟಲ್ಲಿ ಅಂತ ಇದ್ದರೆ, ಆ ಶಬ್ದಕ್ಕೆ ಅದರದ್ದೇ ಆದ ಅರ್ಥ ಇರುತ್ತೆ. ಸೊ ಆ ಶಬ್ದ ಬೇರೆ ಶಬ್ದದ ಬದಲು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳಿದಾಗೆ ಡಿಸಾನೆಸ್ಟ್ ಹೇಳುವಂಥದ್ದೇ ಸಪ್ರೇಟು, ಫ್ರಾಡ್ಯುಲೆಂಟ್ ಇಂಟೆನ್ಷನ್ ಹೇಳುವಂಥದ್ದೇ ಸಪ್ರೇಟು. ಸೊ ಆ ಒಂದು ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ಈ ಡಿಫ್ರೆನ್ಸಸ್ಸು ನಮಗೆ ಎಕ್ಸಾಮಲ್ಲೂ ತುಂಬ ಸಲ ಕೇಳ್ತಾ ಹೋಗ್ತಾರೆ, ಮೇನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆ ಪ್ರಿಲಿಮ್ಸಲ್ಲಿ ಆಪ್ಷನ್ಸ್ ಆನ್ಸರ್ ಮಾಡುವಾಗ ಆ ಒಂದು ಆಪ್ಷನ್ಗಿಂತ ಇನ್ನೊಂದು ಆಪ್ಷನ್ಗೆ ಏನು ವ್ಯತ್ಯಾಸ, ಯಾಕೆ ಆ ಉತ್ತರ ಕರೆಕ್ಟು, ಈ ಉತ್ತರ ಕರೆಕ್ಟ್ ಅಲ್ಲ ಹೇಳುವಂಥದ್ದು ನಮಗೆ ಗೊತ್ತಿರಬೇಕಂದ್ರೆ ನಮಗೆ ಆ ಪ್ರತಿಯೊಂದು ಶಬ್ದಗಳದ್ದು ಡಿಫ್ರೆನ್ಸಸ್ ಗೊತ್ತಿರಬೇಕು. ಸೊ ಈ ವಿಡಿಯೋ ನೋ ದಿ ಡಿಫ್ರೆನ್ಸ್ ಹೇಳುವಂತಹ ಒಂದು ವಿಡಿಯೋ. ಡಿಫ್ರೆನ್ಸಸ್ ಹೇಳುವಂಥದ್ದು ಯಾವ ರೀತಿಯಲ್ಲಿ ಬರುತ್ತೆ, ಯಾವ ಆ್ಯಕ್ಟಲ್ಲಿ ಬರುತ್ತೆ. ನೀವು ಸಿವಿಲ್ ಜಡ್ಜ್ ಎಕ್ಸಾಮ್ ಬರಿತಾ ಇರಲಿ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಬರಿತಾ ಇರಲಿ, ಸೊ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಲ್ಲಿ ಹೆಚ್ಚಾಗಿ ಅಪೀಲ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಬಂದರೆ, ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಒರಿಜಿನಲ್ ಜೂರಿಸ್ಡಿಕ್ಷನ್ ಇರುವಂತಹ ಕ್ವಶನ್ಗಳು ಬರ್ತವೆ. ಹಾಗಂತ ಓವರ್ಲ್ಯಾಪ್ ಆಗೋದಿಲ್ಲ ಅಂತಲ್ಲ, ಇಲ್ಲಿ ಕೇಳುವಂಥದ್ದು ಅಲ್ಲೂ ಕೇಳ್ತಾರೆ, ಅಲ್ಲಿ ಕೇಳುವಂಥದ್ದು ಇಲ್ಲೂ ಕೇಳ್ತಾರೆ. ಸೊ ನಮಗೆ ಎಲ್ಲದೂ ಗೊತ್ತಿದ್ದರೆ ಸಮಗ್ರವಾಗಿ ಅದರಷ್ಟು ನಮಗೆ ಬೆನಿಫಿಟ್ ಯಾವುದೂ ಇಲ್ಲ. ಮತ್ತು ನಿಮಗೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಿ, ನಾನು ಬಹಳಷ್ಟು ನೋಟ್ಸ್ ಹೇಳ್ತಾ ಇರ್ಬೋದು ಅಥವಾ ಬಹಳಷ್ಟು ಪುಸ್ತಕಗಳನ್ನ ಹೇಳ್ತಾ ಇರ್ಬೋದು. ಯಾಕೆ? ನಿಮಗೆಲ್ಲದು ಆಪ್ಷನ್ ಇರಲಿ ಅಂತ. ಮತ್ತು ಕಷ್ಟಪಟ್ಟರೆ ಮಾತ್ರ ನಿಮಗೆ ಎಕ್ಸಾಮ್ಗೆ ಬರೀಲಿಕ್ಕೆ ಸಾಧ್ಯ. ಒಂದು ವೇಳೆ ಎಕ್ಸಾಮ್ ಪಾಸ್ ಆದರೂ ಸಹ ನಿಮಗೆ ಪ್ರಾಕ್ಟಿಕಲಿ ಇವೆಲ್ಲವೂ ಗೊತ್ತಿರಬೇಕು. ಆಮೇಲೆ ಎಕ್ಸಾಮ್ ಪಾಸಾಗಿ ಸುಲಭವಾಗಿ ಹೇಗೋ ಪಾಸ್ ಆಯಿತು, ಆಮೇಲೆ ನಿಮಗೆ ನಾಲೆಜ್ ಇಲ್ಲ ಅಂದರೆ ಪ್ರಾಕ್ಟಿಕಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗಲಿಂದನೇ ಆ ಒಂದು ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಫ್ರೇಸ್, ಅದರದ್ದು ಅರ್ಥ ಏನು, ಅದಕ್ಕೆ ಒಂದು ಅರ್ಥ ಆದರೆ ಇನ್ನೊಂದು ಅಪಾರ್ಥ ಏನಾಗತ್ತೆ, ಸೊ ಅದೆಲ್ಲದೂ ಗೊತ್ತಿದ್ರೆ ನಿಮಗೆ ಪ್ರಾಕ್ಟಿಕಲಿ ಒಂದು ಸಮಗ್ರವಾಗಿ ನೀವು ಒಂದು ವ್ಯಕ್ತಿಯಾಗಿ ಬಹಳಷ್ಟು ಬೆಳವಣಿಗೆ ಕಾಣ್ತಾ ಹೋಗ್ಬೋದು. ಓಕೆ, ಸೊ ಈ ಥರ ತಿಳ್ಕೊಳ್ಬೇಡಿ. ನಾನು ತುಂಬ ಪುಸ್ತಕಗಳನ್ನ ಹೇಳ್ತೇನೆ, ತುಂಬ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ ಅಂತ. ನಿಮಗೆ ಯಾವುದು ಸೂಕ್ತ ಅನಿಸ್ತದೆ ಮಾಡ್ಕೊಳ್ಳಿ. ಆದರೆ ಗೊತ್ತಿರುವಂಥದ್ದು, ನನಗೆ ಏನೇನು ಗೊತ್ತಿರುವಂಥದ್ದು ಯಾವುದಾದ್ರು ಹೇಳ್ಬೋದು, ಅದನ್ನು ಖಂಡಿತ ಹೇಳುವಂತಹ ಕರ್ತವ್ಯ ನಂದು. ಸೊ ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆದರೂ ಸಹ ಫಸ್ಟ್ ಇನಿಷಿಯಲಿ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಆದರೆ ಅದನ್ನೇ ಓದ್ತಾ ಅದೇ ಶಬ್ದಗಳು, ಅದೇ ಪುಸ್ತಕಗಳನ್ನು ಓದ್ತಾ ಹೋದಾಗೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಓದಲಿಕ್ಕೆ ಹ್ಯಾಬಿಟ್ ಬೆಳೆಸ್ಕೊಳ್ತೀರಿ ಅಷ್ಟು ಒಳ್ಳೆಯದು. ಒಂದೇ ಬುಕ್ ಯಾವುದಾದ್ರು ಪ್ರಿಸ್ಕ್ರೈಬ್ ಮಾಡಿ ಓದಲಿಕ್ಕೆ ಅಂತ ಹೇಳಿ ಕೇಳ್ತಾ ಇದ್ರೆ ನೀವು, ಸಾರಿ, ಅದು ನಾನು ಖಂಡಿತವಾಗಿಯೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಲಾ ಹೇಳುವಂಥದ್ದೇ ಒಂದು ಸಮುದ್ರ ಇರುವ ಹಾಗೆ. ಸೊ ಅದರಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ತಿಳಿಸ್ಕೊಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಮೇಲೆ ಯಾವುದು ಇಂಪಾರ್ಟೆಂಟ್ ಅಂತ ಹಾಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೆ ಒಂದು ಏನು ಜುಡಿಷರಿ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಮಾಹಿತಿಗಳನ್ನು ತಿಳಿಸ್ಕೊಡ್ತಿದ್ದೇನೆ, ಅದ್ರ ಮೂಲಕ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೇಗೆ ನೋಟ್ಸ್ ಮಾಡೋದು ಕೂಡ ಹಾಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈಗಾಗಲೇ ನಾನು ಆಲ್ರೆಡಿ 2 ವಿಡಿಯೋಗಳನ್ನು ಮಾಡಿದ್ದೇನೆ, ಸಕ್ಸಸ್ ಸ್ಟೆಪ್ಸ್ ಹೇಗೆ ನೀವು ಯಾವ್ಯಾವ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಳ್ಬೇಕು ಅಂತ. ಸೊ ಫಸ್ಟ್ ಒಂದು ಆಲ್ರೆಡಿ ಹೇಳಿದ್ದೇನೆ, ಸೆಕೆಂಡ್ ಒನ್ ಹೇಳಿದ್ದೇನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿ ಅಥವಾ ಕಾನ್ಸೆಪ್ಟ್ಗಳನ್ನು ಬಂಡಲ್ ಮಾಡುವ ಹಾಗೆ. ಸೊ ನೀವು ಆ ವಿಡಿಯೋಗಳನ್ನೆಲ್ಲ ನೋಡಿಲ್ಲ ಅಂದರೆ ಈ ಲಿಂಕ್ ಇದೆಲ್ಲ ಇಲ್ಲಿ ಐ ಬಟನ್ ಅಥವಾ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಕೂಡ ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಕ್ಲಿಕ್ ಮಾಡಿ ನೋಡ್ತಾ ಹೋಗಿ. ಒಂದು PPT ಮುಖಾಂತರ ನಿಮಗೆ ಒಂದು ಎಕ್ಸಾಂಪಲ್ಸ್ ತೋರಿಸ್ತೇನೆ, ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಯಾವ್ಯಾವ ಥರ ಡಿಫ್ರೆನ್ಸಸ್ ಇರಬಹುದು ಅಂತ. ನಾನು ಹೇಳೋದೇನೆಂದರೆ, ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಬುಕ್ ಮಾಡ್ಕೊಳ್ಳಿ. ಯಾವ್ಯಾವಾಗ ನಿಮಗೆ ಹೊಸ ಶಬ್ದಗಳು ಬರ್ತವೆ, ಉದಾಹರಣೆಗೆ ವಾಲಂಟರಿಲಿ ಅಥವಾ ಡಿಸ್ಆನೆಸ್ಟ್ಲಿ ಅಂತ ಒಂದು ಉದಾಹರಣೆ ಬಂದರೆ ಅಲ್ಲೇ ಕೂಡಲೇ ನೋಟ್ ಮಾಡಿಕೊಂಡು ಬರ್ಕೊಳ್ಳಿ. ಅಥವಾ ಇಂಟೆನ್ಷನ್ ಮತ್ತು ನಾಲೆಜ್ ಅಥವಾ ಬಿಲೀಫ್ ಆ್ಯಂಡ್ ನಾಲೆಜ್, ಅದರದ್ದು ಡಿಫ್ರೆನ್ಸ್ ಏನು, ಅಥವಾ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್, ಅಟ್ಯಾಚ್ಮೆಂಟ್ ಆಫ್ಟರ್ ಜಜ್ಮೆಂಟ್, ಅದರದ್ದು ಡಿಫ್ರೆನ್ಸ್ ಏನು, ಡೈರೆಕ್ಟ್ ಎವಿಡೆನ್ಸ್, ಹಿಯರ್ಸ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು, ಅದರ ಡಿಫ್ರೆನ್ಸ್ ಏನು, ಅಥವಾ ಡೈರೆಕ್ಟ್ ಎವಿಡೆನ್ಸ್ ಅಥವಾ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್,
ಏನು, ಅಥವಾ ಪಬ್ಲಿಕ್ ಡಾಕ್ಯುಮೆಂಟ್ಸ್, ಪ್ರೈವೇಟ್ ಡಾಕ್ಯುಮೆಂಟ್ಸ್, ಅಥವಾ ಓರಲ್ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಅಥವಾ ಅದ್ರ ಜೊತೆ ಇನ್ನೊಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಇರುತ್ತೆ, ಅದ್ರದ್ದು ಡಿಫ್ರೆನ್ಸ್ ಏನು. ಸೊ ಹೀಗೆ ನಮಗೆ ನೋಡ್ತಾ ಹೋದರೆ ಒಂದು 1000 ಗಟ್ಟಲೆ ಡಿಫ್ರೆನ್ಸ್ಗಳು ಸಿಗ್ತವೆ. ಸೊ ಇದನ್ನು ನಾವು ಪರ್ಫೆಕ್ಟ್ ಆಗ್ತಾ ಹೋದರೆ ನ್ಯಾಚುರಲಿ ನಮಗೆ ಆಪ್ಷನ್ನಲ್ಲಿ ನಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಪ್ರಿಲಿಮ್ಸಲ್ಲಿ. ಸೊ ಇದನ್ನು ಒಂದು ಬಹುಮುಖ್ಯವಾದ ಒಂದು ಪಾಯಿಂಟ್ ಅಂತ ನೆನ್ಪಿಟ್ಕೊಂಡು ಇದ್ರ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಗಮನ ಕೊಡಿ. ಹಾಗಿದ್ರೆ ಒಂದು PPT ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಅನ್ಅಕಾಡೆಮಿಲಿ ನಾನು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇನೆ. ಫ್ರೀ ಲೈವ್ ಕ್ಲಾಸಸ್ ಇರ್ಬೋದು, ಪ್ಲಸ್ ಕೋರ್ಸಸ್ ಇರ್ಬೋದು. ಸೊ ಅದರ ಡೀಟೇಲ್ಸ್ ಎಲ್ಲ ಈ ವಿಡಿಯೋದು ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ತಿಳಿಸ್ಕೊಡ್ತಿದ್ದೇನೆ. ಸೊ ವಿಡಿಯೋನ ಆ ಪೋರ್ಷನನ್ನು ಕೂಡ ನೋಡ್ತಾ ಹೋಗಿ. ಹಾಗಿದ್ರೆ ನೋಡ್ತಾ ಹೋಗೋಣ ಬನ್ನಿ, ಏನು ಡಿಫ್ರೆನ್ಸಸ್ ಯಾವ್ಯಾವ ಥರ ಇರಬಹುದು ಅಂತ. ನಾನು ಇದು 3ನೇ ಒಂದು ಸಕ್ಸಸ್ ಸ್ಟೆಪ್ ಏನು ಹೇಳ್ತಿದ್ದೇನೆ, ಅದು ಯಾವುದು ಅಂದರೆ ಡಿಫ್ರೆನ್ಸಸ್ ಯಾವುದು ಅಂತ ತಿಳ್ಕೊಳ್ಳೋದು. ಪ್ರತಿಯೊಂದು ಶಬ್ದ ಅಥವಾ ಕಾನ್ಸೆಪ್ಟ್ ಅಥವಾ ಸೆಕ್ಷನ್ಗಳ ಮಧ್ಯೆ ಏನೇನು ಡಿಫ್ರೆನ್ಸ್ ಇದೆ ಅಂತ. ಸೊ ಆ ಕಾನ್ಸೆಪ್ಟ್ಗಳನ್ನು ಹೇಗೆ ನೋಟ್ ಟೇಕಿಂಗ್ ಮಾಡೋದು, ಅಥವಾ ಹೇಗೆ ಡಿಫ್ರೆನ್ಸಸ್ ಯಾವ ಸಬ್ಜೆಕ್ಟ್ ಅಂತ ತೊಗೊಳ್ಳೋದು, ಯಾವ ಕಾನ್ಸೆಪ್ಟ್ ಅಂತ ತೊಗೊಳ್ಳೋದು ಅಂದರೆ ಕೆಲವೊಂದು ಉದಾಹರಣೆ ಕೊಡ್ತೇನೆ. ನಾನು ಈ ಒಂದು ವಿಡಿಯೋದು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಒಂದು ಉದಾಹರಣೆ ಕೊಟ್ಟು ಒಬ್ಬ ತನ್ನ ಹೆಂಡತಿಗೆ 500 ರೂಪಾಯಿ ಗಿಫ್ಟ್ ಕೊಟ್ಟು 5000 ವ್ಯಾಲ್ಯೂ ಅಂತ ಹೇಳಿದರೆ ಅದು ಡಿಸ್ಆನೆಸ್ಟ್ ಆಗುತ್ತಾ, ಫ್ರಾಡ್ಯುಲೆಂಟ್ ಆಗುತ್ತಾ, ಅಥವಾ ಕೇವಲ ಮಾರಲ್ ರಾಂಗ್ ಆಗುತ್ತಾ ಅಂತ. ಸೊ ನಮಗೆ ಒಂದು ಒಫೆನ್ಸ್ ಅಂದರೆ ಅದ್ರದ್ದು ಇಂಗ್ರೀಡಿಯೆಂಟ್ ಏನಂತ ತಿಳ್ಕೊಂಡಿರಬೇಕು, ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿ ಅದರದ್ದು ಏನು ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದೇನಂತ ತಿಳ್ಕೊಂಡಿರಬೇಕು. ಈಗ ನಾನು ಡಿಸ್ಆನೆಸ್ಟ್ಲಿ, ಫ್ರಾಡ್ಯುಲೆಂಟ್ಲಿ ಅಂತ ನೋಡ್ತಾ ಹೋದರೆ, ಡಿಸ್ಆನೆಸ್ಟ್ಲಿ ಸೆಕ್ಷನ್ 24 ಹೇಳಿದ್ದಾರೆ. ಹಾಗೆ ಅದ್ರದ್ದು ಎಸೆನ್ಷಿಯಲ್ಸ್ ಏನು, ಒಂದು ಇಂಟೆನ್ಷನ್ ಇರಬೇಕು. ಇಂಟೆನ್ಷನ್ ಇದ್ದು ಒಂದು ರಾಂಗ್ಫುಲ್ ಗೇನ್ ಅಥವಾ ರಾಂಗ್ಫುಲ್ ಲಾಸ್ ಇನ್ನೊಬ್ಬರಿಗೆ ಮಾಡಬೇಕು ಹೇಳುವಂಥ ಒಂದು ಉದ್ದೇಶದಿಂದ ಮಾಡಿದರೆ ಅದು ಡಿಸ್ಆನೆಸ್ಟ್ ಇಂಟೆನ್ಷನ್ ಆಗುತ್ತೆ. ಸೊ ಎಸೆನ್ಷಿಯಲ್ಸನ್ನು ನಾವು ಈ ಥರ 3 ಥರ ಡಿವೈಡ್ ಮಾಡ್ಬೋದು. ಒಂದು ಇಂಟೆನ್ಷನ್ನು, ಮತ್ತು ಎಂಜಾಯ್ಮೆಂಟ್ ಆಫ್ ದಟ್ ಪ್ರಾಪರ್ಟಿ ಬೈ ಅನ್ಲಾಫುಲ್ ಮೀನ್ಸ್, ಮತ್ತು ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಟು ವಿಚ್ ಒನ್ ಹ್ಯಾಸ್ ನೋ ರೈಟ್. ನನಗೆ ಒಂದು ರೈಟ್ ಇಲ್ಲದೇ ಇರುವಂತಹ ಯಾವುದೋ ಒಂದು ಪ್ರಾಪರ್ಟಿನ ಅಕ್ವೈರ್ ಮಾಡಲಿಕ್ಕೋಸ್ಕರ ನಾನು ಏನಾದರೂ ಒಂದು ಇಂಟೆನ್ಷನಿಂದ ಮಾಡಿದರೆ ಆ ಇಂಟೆನ್ಷನ್ನು ಡಿಸ್ಆನೆಸ್ಟ್ ಇಂಟೆನ್ಷನ್ ಆಗುತ್ತೆ ಅಂತ ಸೆಕ್ಷನ್ 24 ಹೇಳಿದ್ದಾರೆ. ಸೊ ಇಫ್ ದರ್ ಇಸ್ ಅನ್ ಇಂಟೆನ್ಷನ್ ಟು ಕಾಸ್ ರಾಂಗ್ಫುಲ್ ಲಾಸ್ ಆರ್ ರಾಂಗ್ಫುಲ್ ಗೇನ್ ಬೈ ಡಿಸೀಟ್ ಪ್ರಾಕ್ಟೀಸ್, ಇಟ್ ಈಸ್ ಡಿಸ್ಆನೆಸ್ಟ್ಲಿ. ಡಿಸೀಟ್ ಅಂದರೆ ಮೋಸ. ಸೊ ಮೋಸದಿಂದ ಇನ್ನೊಬ್ಬರಿಗೆ ರಾಂಗ್ಫುಲ್ ಲಾಸ್ ಆಯಿತು ಅಥವಾ ರಾಂಗ್ಫುಲ್ ಗೇನ್ ಮಾಡಿದರೆ ಆವಾಗ ಅದು ಡಿಸ್ಆನೆಸ್ಟ್ ಇಂಟೆನ್ಷನ್ ಆಗುತ್ತೆ. ಈ ನಮ್ಮ ಒಂದು ಉದಾಹರಣೆಯಲ್ಲಿ ನಾನೇನು ಹೇಳಿದೆ, ಅವನು ಹೆಂಡತಿಗೆ ಒಂದು ಏನು ಉಡುಗೊರೆ ಕೊಟ್ಟ, ಒಂದು ಗಿಫ್ಟ್ ಕೊಟ್ಟ, ಅದರಲ್ಲಿ ಡಿಸ್ಆನೆಸ್ಟ್ ಏನು ರಾಂಗ್ಫುಲ್ ಗೇನ್ ಅಥವಾ ರಾಂಗ್ಫುಲ್ ಲಾಸ್ ಆಗಲಿಲ್ಲ, ಕೇವಲ ಒಂದು ಮೋಸದಿಂದ ಒಂದು ಮೋಸ ಮಾಡಿದ, ಅಂದರೆ ಒಂದು ಅದ್ರದ್ದು ವ್ಯಾಲ್ಯೂ, ಆ ಪ್ರಾಪರ್ಟಿದು ವ್ಯಾಲ್ಯೂ ಏನಿತ್ತು ಅದನ್ನು ಮ್ಯಾಗ್ನಿಫೈ ಮಾಡಿ ಹೇಳ್ದ ಅಷ್ಟೇ. ಸೊ ಅದರಲ್ಲಿ ಡಿಸ್ಆನೆಸ್ಟ್ ಇಂಟೆನ್ಷನ್ ಅಂತ ಬರೋದಿಲ್ಲ, ಯಾಕೆಂದರೆ ಇಂಜುರಿನೇ ಆಗಲಿಲ್ಲ ಇಲ್ಲಿ. ಸೊ ಫ್ರಾಡ್ಯುಲೆಂಟ್ಲಿ ಏನು ಹೇಳ್ತಾರೆ, ಫ್ರಾಡ್ಯುಲೆಂಟ್ಲಿ ಸೆಕ್ಷನ್ 25 IPCಯಲ್ಲಿ ಡಿಫೈನ್ ಆಗಿದೆ. ಹಾಗೆ ಅದ್ರದ್ದು ಎಸೆನ್ಷಿಯಲ್ಸ್ ಏನೋ ಒಂದು ಡಿಸೀಟ್ ಆಗಿದೆ. ಡಿಸೀಟ್ ಅಂದರೆ ಏನು, ಡಿಸೀಟ್ ಅಂದರೆ ಒಂದು ಮೋಸ. ಆ ಮೋಸದಿಂದ ಇನ್ನೊಬ್ಬರಿಗೆ ಇಂಜುರಿ ಆಗಿರಬೇಕು, ಅದು ಬಹುಮುಖ್ಯವಾದ ಒಂದು ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್. ಯಾವುದು, ಫ್ರಾಡ್ಯುಲೆಂಟ್ಲಿ ಅಂತ ನಾವೇನು ಬಳಸ್ತೇವೆ ಆ ಪದವನ್ನು. ಸೊ ಅದರಲ್ಲಿ ಇಂಜುರಿ ಇನ್ನೊಬ್ಬರಿಗೆ ಆದಾಗ ಅದು ಫ್ರಾಡ್ಯುಲೆಂಟ್ ಅಂತ ನಾವು ಹೇಳ್ಬೋದು. ಸೊ ಇಫ್ deceitful act willfully exposes anyone to risk of loss, there is fraud even though there was no dishonest intention. ಅದ್ರದ್ದು ಇನ್ನೊಂದೇನು ಮುಖ್ಯವಾದ ಅಂಶ ಅಂದರೆ, ಯಾರು ಇನ್ನೊಬ್ಬರಿಗೆ ಒಂದು ಲಾಸ್ ಮಾಡಲಿಕ್ಕೆ ಒಂದು ವಿಲ್ಫುಲಿ ಎಕ್ಸ್ಪೋಸ್ ಮಾಡ್ತೇವೆ ಆವಾಗ ಫ್ರಾಡ್ಯುಲೆಂಟ್ಲಿ ಅಂತ ಹೇಳ್ತೇವೆ. ಸೊ ಇನ್ನೂ ನಾವು ಇದನ್ನು ಬಹಳಷ್ಟು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಡಿಸೀಟ್, ಈ ಒಬ್ಬ ಗಂಡ ಏನು ಹೇಳ್ದ, ಅವನು ಮ್ಯಾಗ್ನಿಫೈ ವ್ಯಾಲ್ಯೂ ಮಾಡಿ ಹೇಳಿದಾಗ ಅದು ಕೇವಲ ಮೋಸ ಆಗಿತ್ತು, ಆದರೆ ಅದರಿಂದ ಏನು ಇಂಜುರಿ ಆಗಲಿಲ್ಲ. ಸೊ ಅದು ಫ್ರಾಡ್ಯುಲೆಂಟ್ಲಿ ಕೂಡ ಅಲ್ಲ, ಅದು ಕೇವಲ ಒಂದು ಮಾರಲ್ ರಾಂಗ್ ಅಷ್ಟೇ. ಆದರೆ ಹೆಂಡತಿಗೆ ಏನಾದರೂ ಅದರಿಂದ ತೊಂದರೆ ಆಗಿದ್ದರೆ, ಅದನ್ನು ನಾವು ನಂಬ್ಕೊಂಡು ಬೇರೆ ಏನಾದರೂ ಅವಳು ಆ್ಯಕ್ಟ್ ಮಾಡಿದರೆ ಆವಾಗ ಮಾತ್ರ ಅದು ಫ್ರಾಡ್ಯುಲೆಂಟ್ ಇಂಟೆನ್ಷನ್ ಆಗುತ್ತೆ. ಸೊ ಹಾಗೆ ನಾವು ಒಂದು ಎಕ್ಸಾಂಪಲ್ ಯಾವುದಾದ್ರು ನೆನಪಿಟ್ಕೊಂಡು, ಅದು ಡಿಸ್ಆನೆಸ್ಟ್ ಆದರೆ ಏನಾಗುತ್ತೆ, ಫ್ರಾಡ್ಯುಲೆಂಟ್ಲಿ ಆದರೆ ಏನಾಗುತ್ತೆ, ಈ ಒಂದು ಕೇಸಲ್ಲಿ ಅದು ಎರಡೂ ಅಲ್ಲ, ಕೇವಲ ಒಂದು ರಾಂಗ್, ಅದು ಲೀಗಲ್ ರಾಂಗ್ ಅಲ್ಲ, ಒಂದು ಮಾರಲ್ ರಾಂಗ್ ಆಗಿರುತ್ತೆ. ಸೊ ಮೋಸ, ಎಲ್ಲ ಫ್ರಾಡು ಮೋಸ ಆಗಿರೋದಿಲ್ಲ. ಓಕೆ, ಎಲ್ಲ ಫ್ರಾಡಲ್ಲೂ ಮೋಸ ಆಗಿರುತ್ತೆ, ಆದರೆ ಎಲ್ಲ ಮೋಸವೂ ಕೂಡ ಫ್ರಾಡ್ ಆಗಿರುತ್ತೆ. ಸೊ ಈಗ ನೀವು ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಡಿಸ್ಆನೆಸ್ಟ್ ಮತ್ತು ಫ್ರಾಡ್ಯುಲೆಂಟ್ಲಿ ಡಿಫ್ರೆನ್ಸನ್ನು ಹೇಗೆ ಬರ್ಕೊಳ್ಬೇಕು ಅಂತ. ಸೊ ಡಿಸ್ಆನೆಸ್ಟ್ಲಿ ಡಸ್ ನಾಟ್ ಇನ್ವಾಲ್ವ್ ಡಿಸೆಪ್ಷನ್. ಅದರಲ್ಲಿ ಡಿಸೆಪ್ಷನ್ ಹೇಳುವಂತಹ ಒಂದು ಅಂಶ ಇರೋದಿಲ್ಲ. ಡಿಸ್ಆನೆಸ್ಟ್ಲಿಯಲ್ಲಿ ಒಂದು ಇಂಟೆನ್ಷನ್ ಇರುತ್ತೆ, ಅದು ಆ ಇಂಟೆನ್ಷನಿಂದ ಬೇರೆ ಯಾರಿಗೋ ಏನೋ ರಾಂಗ್ಫುಲ್ ಗೇನ್ ಅಥವಾ ಲಾಸ್ ಆಗುತ್ತೆ. ಮತ್ತು ಯೂಶುವಲಿ ಇಂಜುರಿ ಟು ಪ್ರಾಪರ್ಟಿ, ಒಂದು ಪ್ರಾಪರ್ಟಿಗೆ ಇಂಜುರಿ ಆಗುವಂಥದ್ದು, ಮನಸ್ಸಿಗೆ ಇಂಜುರಿ ಅಥವಾ ಬೇರೆ ಥರ ಇಂಜುರಿ ಡಿಸ್ಆನೆಸ್ಟಲ್ಲಿ ಆಗೋದಿಲ್ಲ. ಯಾಕೆಂದರೆ ರಾಂಗ್ಫುಲ್ ಗೇನ್, ರಾಂಗ್ಫುಲ್ ಲಾಸ್
ಅದು ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟವಾಗಿ ಡಿಫೈನ್ ಮಾಡಿದ್ದಾರೆ ಸೆಕ್ಷನ್ 23ಯಲ್ಲಿ. ಸೊ ಡಿಸಾನೆಸ್ಟ್ಲಿ ಅಂತ ಏನು ಅಂತ ಗೊತ್ತಿರಬೇಕಂದ್ರೆ ನಮಗೆ ರಾಂಗ್ಫುಲ್ ಗೇನ್, ರಾಂಗ್ಫುಲ್ ಲಾಸ್ ಏನಂತ ಗೊತ್ತಿರಬೇಕು. ಸೊ ಒಂದಕ್ಕೆ ಒಂದು ಲಿಂಕ್ ಆಗ್ತಾ ಹೋಗುತ್ತೆ, ಒಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದು ಗೊತ್ತಿರಬೇಕಿದ್ರೆ ಇನ್ನೊಂದು ಗೊತ್ತಿರಬೇಕು. ಸೊ ನಾವು ಹಾಗೆ ಒಂದು ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದರೆ, ಡೀಟೇಲ್ ಆಗಿ ನೋಟ್ಸ್ ಮಾಡ್ತಾ ಹೋದರೆ, ಎಕ್ಸಾಮ್ ಅಂತ ಹೇಳುವಂಥ ಒಂದು ಆ ಕಾನ್ಸೆಪ್ಟ್ ನಮಗೆ ಯಾವ ರೀತಿಯಲ್ಲಿ ಹೆದರಿಕೆಯನ್ನು ತರಿಸೋದಿಲ್ಲ ಅಥವಾ ಯಾವ ರೀತಿಯಲ್ಲಿ ಹಿಂಜರಿಕೆಯನ್ನು ಮಾಡೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಇರಲಿ ನಾವು ಸುಲಭವಾಗಿ ಕೋರ್ಟಲ್ಲಿ ಕೂಡ ಸುಲಭವಾಗಿ ಆನ್ಸರ್ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಯಾವುದೇ ಇರಲಿ, ಎಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತೀರಾ ಅಥವಾ ಟೀಚ್ ಮಾಡ್ತೀರಾ ಅಥವಾ ಪ್ರಾಕ್ಟೀಸ್ ಮಾಡ್ತೀರಿ ಅಥವಾ ಯಾವುದಾದ್ರು ಎಕ್ಸಾಮ್ ಬರೀತೀರಿ, ಈ ಒಂದು ಮುಖ್ಯವಾದ ಒಂದು ಡಿಫ್ರೆನ್ಸಸ್ ಗೊತ್ತಿರಬೇಕು. ಗೊತ್ತಿದ್ರೆ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಓಕೆ, ಹಾಗೆ ಈ ಡಿಸಾನೆಸ್ಟ್ಲಿ ಹೇಳುವಂಥದ್ದು ಒಂದು ಸ್ಪೆಸಿಫೈಡ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ, ಒಂದು ನಿರ್ದಿಷ್ಟವಾದ ಪ್ರಾಪರ್ಟಿ ಅಂತ ಇರುತ್ತೆ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಡಿಸ್ಆನೆಸ್ಟ್ಲಿ ನಾವು ಹೇಳ್ಬೋದು. ಆದರೆ ಫ್ರಾಡ್ಯುಲೆಂಟ್ಲಿ ಡಿಸೆಪ್ಷನ್ ಇನ್ವಾಲ್ವ್ ಆಗಿರುತ್ತೆ, ಅಂದರೆ ಒಂದು ಮೋಸ ಖಂಡಿತವಾಗಿ ಇನ್ವಾಲ್ವ್ ಆಗಿರುತ್ತೆ. ಡಿಸಾನೆಸ್ಟ್ಲಿ ಮೋಸ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಆ ಒಂದು ಒಬ್ಬರ ಕಾರ್ಯದಿಂದ ಒಂದು ರಾಂಗ್ಫುಲ್ ಗೇನ್ ಅಥವಾ ರಾಂಗ್ಫುಲ್ ಲಾಸ್ ಆಫ್ ದಿ ಪ್ರಾಪರ್ಟಿ ಆಗಿರುತ್ತೆ, ಅದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ. ಆದರೆ ಫ್ರಾಡ್ಯುಲೆಂಟ್ಲಿ ಆದರೆ ಯಾರೋ ಒಬ್ಬರು ಮದುವೆ ಮಾಡ್ಕೊಳ್ತೇನೆ ಅಂತ ಮೋಸ ಮಾಡಿದರೆ ವಿತ್ ಅ ಫ್ರಾಡ್ಯುಲೆಂಟ್ಲಿ ಇಂಟೆನ್ಷನ್, ಅದೇನಾಗುತ್ತೆ, ಅದು ಮನಸ್ಸಿಗೆ ಮಾಡುವಂಥ ಘಾಸಿ ಆಗಿರುತ್ತೆ, ಮನಸ್ಸಿಗೆ ಮಾಡುವಂಥ ಇಂಜುರಿ ಆಗಿರುತ್ತೆ. ಸೊ ಕೇವಲ ಪ್ರಾಪರ್ಟಿ ಅಲ್ಲ, ಅದು ಒಂದು ವ್ಯಾಪ್ತಿ ಜಾಸ್ತಿ ಆಗುತ್ತೆ ಫ್ರಾಡ್ಯುಲೆಂಟ್ಲಿ ಅಂತ. ಸೊ ಯೂಶಲಿ ಇಂಜುರಿ ಟು ಪ್ರಾಪರ್ಟಿ ಆ್ಯಂಡ್ ಇಂಜುರಿ ಟು ಪ್ರಾಪರ್ಟಿ ಆಫ್ ಎವ್ರಿ ಅದರ್ ಕೈಂಡ್. ಓಕೆ, ಕೇವಲ ಒಂದು ಈ ಪ್ರಾಪರ್ಟಿ ಅಂತ ಅಷ್ಟೇ ಅಲ್ಲ, ಇಂಜುರಿ ಟು ಎವ್ರಿ ಅದರ್ ಕೈಂಡ್. ಇಲ್ಲಿ ಪ್ರಾಪರ್ಟಿ ಹೇಳುವಂಥದ್ದು ಇಲ್ಲಿ ಶಬ್ದ ಚೇಂಜ್ ಆಗಬೇಕು, ಇಂಜುರಿ ಆಫ್ ಎವ್ರಿ ಅದರ್ ಕೈಂಡ್ ಅಂತ ಆಗಬೇಕು. ಓಕೆ, ಹಾಗೆ ಇನ್ ರೆಸ್ಪೆಕ್ಟ್ ಆಫ್ ಅನ್ಸ್ಪೆಸಿಫೈಡ್ ಪ್ರಾಪರ್ಟಿ ಟು ಅನ್ನೋನ್ ಆ್ಯಂಡ್ ಅನ್ಸರ್ಟನ್ ಇಂಡಿವಿಜುವಲ್ಸ್. ಅಂದರೆ ಕೇವಲ ಒಂದು ನಿರ್ದಿಷ್ಟವಾದ ಪ್ರಾಪರ್ಟಿ ಅಂತಲ್ಲ, ಯಾರ್ದೋ ಗೊತ್ತಿಲ್ಲದೆ ಇರುವಂತಹ ಯಾವುದೋ ವ್ಯಕ್ತಿಗಳಿಗೆ ನಾವು ಮಾಡಿರುವಂತಹ ಯಾವುದೋ ನಿರ್ದಿಷ್ಟವಾದ ಪ್ರಾಪರ್ಟಿ ಅಲ್ಲದೇ ಇದ್ದರೂ ಸಹ ಏನೋ ಒಂದು ಕಾರ್ಯ ಮಾಡಿದ್ವಿ, ಕೃತಿ ಮಾಡಿದ್ವಿ, ಆ ಕೃತಿಯಿಂದ ಇಂಜುರಿ ಆಯಿತು ಯಾರಿಗೋ, ಹಾಗಿರುವಾಗೂ ಸಹ ಅದು ಫ್ರಾಡ್ಯುಲೆಂಟ್ಲಿ ಅಂತ ಆಗುತ್ತೆ. ಓಕೆ, ಸೊ ನಾವು ಇದನ್ನು ಹೇಗೆ ನಮಗೆ ಬಹಳಷ್ಟು ಇಲ್ಲಿಸ್ಟ್ರೇಷನ್ಸು, ಕೇಸ್ ಲಾಸು, ಹಾಗೆ ಡೆಫಿನೇಷನ್ ಕೊಟ್ಟಿದ್ದಾರೆ, ಅದರದ್ದು ಕಮೆಂಟ್ರಿ ಕೊಟ್ಟಿದ್ದಾರೆ ಫ್ರಾಡ್ಯುಲೆಂಟ್ಲಿ, ಡಿಸ್ಆನೆಸ್ಟ್ಲಿ, ಅದೆಲ್ಲ ಏನಂತ ನೋಡ್ತಾ ಹೋದರೆ ಮಾತ್ರ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ಒಂದು ಎಕ್ಸಾಂಪಲ್ ನಿಮಗೆ ಹೇಗೆ ಡಿಸ್ಕ್ರಿಪ್ಷನ್ನು ಮತ್ತು ಹೇಗೆ ಅದ್ರ ಎಸೆನ್ಷಿಯಲ್ಲು, ಅದ್ರ ಜೊತೆಗೆ ಡಿಫ್ರೆನ್ಸಸನ್ನು ಹೇಗೆ ಬರ್ಕೊಳ್ಬೋದು ಅಂತ. ಸೊ ಒಂದು ನೋಟ್ಬುಕ್ಕನ್ನು ತೊಗೊಳ್ಳಿ, ಆ ನೋಟ್ಬುಕ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಯಾವ್ಯಾವ ಥರ ನೋಟ್ಬುಕ್ಗಳಿರ್ತವೆ ಅಂತ. ಡಿಫ್ರೆನ್ಸ್ಗೆ ಅಂತಲೇ ಸಪ್ರೇಟ್ ನೋಟ್ಬುಕ್ ಮಾಡ್ಕೊಳ್ಳಿ, ಅದರಲ್ಲಿ ಒಂದು 10ರಿಂದ 11 ಡಿವಿಷನ್ ಮಾಡಿಕೊಂಡು ಪ್ರತಿಯೊಂದು ಯಾವ್ಯಾವಾಗ ನೀವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಓದ್ತೀರಿ ಆವಾಗ, ಅಥವಾ ಒಂದು ಮೇನ್ಸ್ ಎಕ್ಸಾಮ್ಸ್ ಕ್ವಶನ್ಸ್ ಓದ್ತೀರಿ ಆವಾಗ ಒಂದು ಡಿಫ್ರೆನ್ಸ್ ಕ್ವಶನ್ ಬರುತ್ತೆ, ಆ ಕ್ವಶನ್ಗೆ ಆನ್ಸರ್ ಅಂತ ಈ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಆರ್ಡರ್ ಪ್ರಕಾರ ಇರಬೇಕಂತ ಇಲ್ಲ, ಫಸ್ಟು ಸೆಕ್ಷನ್ 1ಇಂದ ಡಿಫ್ರೆನ್ಸ್ ಬರಬೇಕು ಅಂತ ಇಲ್ಲ. ಒಟ್ಟಿನಲ್ಲಿ ಅಲ್ಟಿಮೇಟಾಗಿ ಓದುವವರು ನಿಮಗೆ ಅರ್ಥ ಆದರೆ ಸಾಕಾಗತ್ತೆ. ಸೊ ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲೈಟಾಗಿ ತೊಗೊಳ್ಬೇಡಿ ಇದೆಲ್ಲ ನಾನು ಏನೇನು ಹೇಳ್ತಿದ್ದೇನೆ ಅಂತ. ಸೊ ಈಗ ನೆಕ್ಸ್ಟ್ ಇದು ನೋಡೋಣ. ಉಳಿದ ಎಕ್ಸಾಂಪಲ್ಸ್ ಹೇಳ್ತೇನೆ, ಕ್ವಶನ್ಸ್ಗಳು ಯಾವ್ಯಾವ ಥರ IPS ಅಲ್ಲೇ ಬರುವಂಥದ್ದು. ನಿಮಗೆ ಕೆಲವು ಸಲ ಕ್ವಶನ್ಗಳು ಇಲ್ಲದೆ ಇರ್ಬೋದು, ಆದರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಡಿಫ್ರೆನ್ಸ್ ಬರುತ್ತೆ. ಸೊ ನಿಮ್ಮ ಅರ್ಥಕ್ಕೋಸ್ಕರ ನೀವು ಬರ್ಕೊಳ್ಬೋದು, ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಳ್ಬೋದು. ಓಕೆ, ನೋಡಿ, ಕಾಮನ್ ಇಂಟೆನ್ಷನ್ ಮತ್ತು ಕಾಮನ್ ಆಬ್ಜೆಕ್ಟು ತುಂಬ ಕಾಮನ್ ಆಗಿ ಕೇಳುವಂತಹ ಕ್ವಶನ್ ಇದು, ಕಾಮನ್ ಇಂಟೆನ್ಷನ್, ಕಾಮನ್ ಆಬ್ಜೆಕ್ಟ್. ಹಾಗೆ ಥೆಫ್ಟ್ ಮತ್ತು ಎಕ್ಸ್ಟಾರ್ಷನ್, ಬಹಳಷ್ಟು ಒಫೆನ್ಸಸ್ಗಳು ಕೊಟ್ಟಿರ್ತಾರೆ. ಸೊ ಆ ಒಂದು ಒಫೆನ್ಸ್ಗೆ ಇನ್ನೊಂದು ಒಫೆನ್ಸ್ಗೆ ಏನು ವ್ಯತ್ಯಾಸ? ಈಗ ಥೆಫ್ಟ್ ಎಕ್ಸ್ಟಾರ್ಷನ್ ಆಯಿತು, ಹಾಗೆ ಥೆಫ್ಟ್ ರಾಬರಿಗೆ ಏನು ಡಿಫ್ರೆನ್ಸು, ಥೆಫ್ಟ್ ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಏನು ಡಿಫ್ರೆನ್ಸು, ಥೆಫ್ಟ್ ಡಕಾಯತಿಗೆ ಏನು ಡಿಫ್ರೆನ್ಸು? ಯಾಕೆಂದರೆ ಇವೆಲ್ಲವೂ ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಓನ್ಲಿ. ಸೊ ಒಂದು ಒಫೆನ್ಸನ್ನು ಇಟ್ಕೊಂಡು ಉಳಿದ ಬೇರೆ ಬೇರೆ ಒಫೆನ್ಸ್ಗಳಿಗೆ ಏನು ವ್ಯತ್ಯಾಸ ಅಂತ ಹಾಗೆ ತಿಳ್ಕೊಳ್ಳಿ. ಹಾಗೆ ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ ಮತ್ತು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಅದಕ್ಕೆ ಏನು ವ್ಯತ್ಯಾಸ? ಹಾಗೆ ಇಂಟೆನ್ಷನ್ ಮತ್ತು ನಾಲೆಜ್, ಉದ್ದೇಶ ಬೇರೆ ಅಥವಾ ನನಗೆ ಅದ್ರ ಬಗ್ಗೆ ಒಂದು ಜ್ಞಾನ ಇದೆ ಅದು ಬೇರೆ. ಯಾವುದೋ ಒಂದು ಕೆಲಸ ಮಾಡಿದೆ, ಒಂದು ಕೃತ್ಯ ಮಾಡಿದರೆ ಹೀಗೆ ಆಗತ್ತೆ, ಯಾರೋ ಒಬ್ಬರು ಸತ್ತು ಹೋಗ್ತಾರೆ, ಯಾರೋ ಒಬ್ಬರಿಗೆ ಊಟ ಕೊಡ್ತಿದ್ರೆ ಅವರು ಸತ್ತು ಹೋಗ್ತಾರೆ, ಅಥವಾ ಹೀಗೆ ಬಹಳಷ್ಟು ಕೆಲವೊಂದು ಜ್ಞಾನ ಇರ್ಬೋದು, ಆದರೆ ಉದ್ದೇಶ ಅವರನ್ನು ಕೆಲವರಿಗೆ ಸಾಯಿಸಬೇಕು, ಕೆಲವರಿಗೆ ಇಂಜುರಿ ಮಾಡಬೇಕು, ಆಘಾತ ನೀಡಬೇಕು ಹೇಳುವಂಥ ಉದ್ದೇಶ ಇರೋದಿಲ್ಲ. ಸೊ ಹಾಗಿರುವಾಗ ಆ ಡಿಗ್ರಿ ಆಫ್ ಮೆನ್ಸ್ರಿಯಾ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಮೆನ್ಸ್ರಿಯಾದಲ್ಲೇ ನಮಗೆ ಬಹಳಷ್ಟು ಶಬ್ದಗಳಿವೆ, ವಾಲಂಟರಿಲಿ, ಡಿಸ್ಆನೆಸ್ಟ್ಲಿ, ಫ್ರಾಡ್ಯುಲೆಂಟ್ಲಿ, ವಾಂಟನ್ಲಿ, ಮ್ಯಾಲಿಗ್ನೆಂಟ್ಲಿ, ಹಾಗೆ ಈಗಷ್ಟೇ ಹೇಳಿದೆ ಫ್ರಾಡ್ಯುಲೆಂಟ್ಲಿ, ಡಿಸ್ಆನೆಸ್ಟ್ಲಿ ಅಂತ. ಸೊ ಬಹಳಷ್ಟು ಶಬ್ದಗಳು ಮೆನ್ಸ್ರಿಯಾಗೆ ಸೂಚಿಸುವಂತಹ ಶಬ್ದಗಳಾಗಿರ್ತವೆ. ಅವು ಏನು ಅಂತ ಸಪ್ರೇಟಾಗಿ ಪಟ್ಟಿ ಮಾಡ್ಕೊಳ್ಳಿ, ಅದದು ಒಂದಕ್ಕೊಂದು ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳಿ. ಓಕೆ, ಹೀಗೆ ಇನ್ನು ಬೇರೆ ಥರ ಡಿಫ್ರೆನ್ಸಸ್ ಯಾವುದು ಅದು ನೋಡ್ತಾ ಹೋದರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಲೀಗಲ್ ಏರ್ಸ್.
ಎಲ್ಲರೂ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಗಲ್ಲ, ಅಥವಾ ಎಲ್ಲ ಲೀಗಲ್ ರೆಪ್ರೆಸೆಂಟೇಟಿವ್ಸು ಲೀಗಲ್ ಏರ್ಸ್ ಆಗೋದಿಲ್ಲ. ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಹೇಳುವಂತಹ ಒಂದು ಶಬ್ದ ಬಹು ಆಗಿರುವಂಥದ್ದು. ಲೀಗಲ್ ರೆಪ್ರೆಸೆಂಟೇಟಿವ್ಸಲ್ಲಿ ಲೀಗಲ್ ಏರ್ಸು ಬರ್ತಾರೆ, ಎಕ್ಸಿಕ್ಯೂಟಿವ್ಸ್ ಬರ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾರೆ. ಸೊ ತುಂಬ ಜನಗಳು ಬರ್ತಾರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಹೇಳುವಂತಹ ಒಂದು ಶಬ್ದದ ಅಡಿಯಲ್ಲಿ. ಸೊ ಅದರದ್ದು ಡಿಫ್ರೆನ್ಸ್ ಗೊತ್ತಿರಬೇಕು. ಜಡ್ಜ್ಮೆಂಟ್ ಆ್ಯಂಡ್ ಆರ್ಡರು, ಡಿಕ್ರಿ ಆ್ಯಂಡ್ ಆರ್ಡರು ಡಿಫ್ರೆನ್ಸ್ ಏನು? ಹಾಗೆ ಟೆಂಪರರಿ ಇಂಜಂಕ್ಷನ್, ಪರ್ಪೆಚುವಲ್ ಇಂಜಂಕ್ಷನ್, ಹಾಗೆ ಮ್ಯಾಂಡೇಟರಿ ಇಂಜಂಕ್ಷನ್ ಅಂತ ಇದೆ, ಅದು ಡಿಫ್ರೆನ್ಸ್ ಏನು? ಸಿಂಪಲ್ ಮಾರ್ಗೇಜ್, ಯೂಸಿಫ್ರಾಕ್ಚರ್ ಮಾರ್ಗೇಜು. ಸೊ ಮಾರ್ಗೇಜಸ್ ಎಲ್ಲ 5-6 ತರಹ ಕೈಂಡ್ ಇದೆ. ಸೊ ಸಿಂಪಲ್ ಮಾರ್ಗೇಜ್ ಇಟ್ಕೊಂಡು ಯೂಸಿಫ್ರಾಕ್ಚರ್ ಮಾರ್ಗೇಜ್ ಏನು ವ್ಯತ್ಯಾಸ? ಅಥವಾ ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್, ಅದಕ್ಕೆ ಏನು ವ್ಯತ್ಯಾಸ? ಸಿಂಪಲ್ ಮಾರ್ಗೇಜ್ ಆ್ಯಂಡ್ ಅನಾಮಲಸ್ ಮಾರ್ಗೇಜ್ ಏನು ವ್ಯತ್ಯಾಸ? ಅದನ್ನು ತಿಳ್ಕೊಳ್ಬೋದು. ಹಾಗೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಡೈರೆಕ್ಟ್ ಎವಿಡೆನ್ಸ್, ಹಿಯರ್ಸೆ ಎವಿಡೆನ್ಸ್ ವ್ಯತ್ಯಾಸ ಏನು? ಅದ್ರದ್ದು ಎವಿಡೆನ್ಷರಿ ವ್ಯಾಲ್ಯೂ ಏನು? ಡೈರೆಕ್ಟ್ ಎವಿಡೆನ್ಸ್ ಇದ್ದರೆ ಏನಾಗುತ್ತೆ? ಹಿಯರ್ಸೆ ಎವಿಡೆನ್ಸಲ್ಲಿ ಎವಿಡೆನ್ಷರಿ ವ್ಯಾಲ್ಯೂ ಏನಾಗುತ್ತೆ? ಅಡ್ಮಿಷನ್, ಕನ್ಫೆಷನ್ ಡಿಫ್ರೆನ್ಸ್ ಏನು? ಕನ್ಫೆಷನ್ ಆಫ್ ಅನ್ ಅಕ್ಯೂಸ್ಡ್, ಅದ್ರದ್ದು ಎವಿಡೆನ್ಷರಿ ವ್ಯಾಲ್ಯೂ ಏನು? ಕನ್ಫೆಷನ್ ಆಫ್ ಅ ಕೋ ಅಕ್ಯೂಸ್ಡ್ ವೇನು ವ್ಯತ್ಯಾಸ? ಸೊ ಪ್ರತಿಯೊಂದು ಶಬ್ದಕ್ಕೆ ನಿಮಗೆ ಅರ್ಥ ಒಂದು ಪುಟಗಟ್ಟಲೆ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಕನ್ಸೈಸ್ ಆಗಿ ನಿಮಗೆ ಹೇಗೆ ಅರ್ಥ ಆಗುತ್ತೆ ಒಂದು ಶಬ್ದಗಳಲ್ಲಿ ಅಥವಾ ಸೆಂಟೆನ್ಸ್ಗಳಲ್ಲಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಹಾಗೆ ಸಮನ್ಸ್ ಕೇಸ್, ಇದು CRPSಲ್ಲಿ ಬರುವಂಥದ್ದು. ಸಮನ್ಸ್ ಕೇಸ್, ವಾರೆಂಟ್ ಕೇಸ್, ಸಮನ್ಸ್ ಟ್ರಯಲ್, ವಾರೆಂಟ್ ಟ್ರಯಲ್, ಅಥವಾ ಕಾಗ್ನಿಸೆನ್ಸ್, ನಾನ್ ಕಾಗ್ನಿಸಬಲ್ ಕೇಸಸ್, ಕಾಗ್ನಿಸಬಲ್ ಒಫೆನ್ಸಸ್, ನಾನ್ ಕಾಗ್ನಿಸಬಲ್ ಒಫೆನ್ಸಸ್, ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಟ್ರಯಲ್ ಡಿಫ್ರೆನ್ಸ್ ಏನು? ಸೊ ಎಲ್ಲವೂ ನಾವು ನೋಡ್ತಾ ಹೋದರೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಒಂದು ಕಾನ್ಸೆಪ್ಟ್ಗಳು ಇವೆಲ್ಲಗಳು ಕೂಡ. ಇದನ್ನು ಟ್ರೈ ಮಾಡ್ತಾ ನೋಡ್ತಾ ಹೋಗಿ ಬರೀರಿ, ನಿಮಗೆ ಖಂಡಿತವಾಗಿ ಇದು ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ ಅಥವಾ ಪ್ರಾಕ್ಟಿಕಲಿ. ನಾನು ಕೇವಲ ಎಕ್ಸಾಮ್ ಓರಿಯೆಂಟೆಡ್ ಅಂತಲೇ ನಾವು ಹೇಳ್ತಾ ಇಲ್ಲ, ಸಮಗ್ರವಾಗಿ ನಾವು ವ್ಯಕ್ತಿಗತವಾಗಿ ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಹೊಂದಬೇಕು, ನಾಲೆಜ್ ಮಟ್ಟಿಗೆ, ಅದು ಲೀಗಲ್ ಲ್ಯಾಂಗ್ವೇಜ್ ಮಟ್ಟಿಗೆ. ನಾವು ಒಂದು ಲಾ ಫೀಲ್ಡಲ್ಲಿ ಇದ್ದೇವೆ ಅಂದರೆ ಯಾರೋ ಒಬ್ಬರು ನಮ್ಮನ್ನು ಏನಾದರೂ ಲಾ ಬಗ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದರೆ ಅದಕ್ಕೆ ಉತ್ತರ ನೀಡುವಷ್ಟು ಸಕ್ಷಮತೆ ನಮ್ಮಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ನೀವು ಜಡ್ಜ್ ಎಕ್ಸಾಮ್ ಯಾವಾಗಲಾದರೂ ಬರೀರಿ, ಆದರೆ ಇದೆಲ್ಲ ತಿಳ್ಕೊಳ್ಳಿಕ್ಕೆ ಯಾವ ಕಾಲ ಮಿತಿ ಇಲ್ಲ, ಯಾವ ಬಂಧನ ಇಲ್ಲ. ಸೊ ಆದಷ್ಟು ಓದಿ ಈ ಥರ ನೋಟ್ಸ್ ಮಾಡಿಕೊಂಡು ಯಾವತ್ತಿಗೂ ನಿಮಗೆ ಖಂಡಿತವಾಗಿದ್ದು ಹೆಲ್ಪ್ ಆಗುತ್ತೆ. ಸೊ ನಾನು ಯಾವತ್ತೋ ಒಂದು ಎಕ್ಸಾಮ್ಗೆ ಯಾವತ್ತೋ ಒಂದು ಇದೆಲ್ಲ ಮಾಡ್ಕೊಂಡಿದ್ದೆ, ಆದರೆ ಈಗ ನನಗೆ ನಿಮಗೆಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಇವೆಲ್ಲವೂ ವಿಷಯಗಳು ನನಗೆ ಹೆಲ್ಪ್ ಆಗ್ತವೆ. ಆಗಲೇ ತಿಳಿಸಿದಾಗೆ ನಾನು ಅನ್ಅಕಾಡೆಮಿಯಲ್ಲಿ ಕ್ಲಾಸಸ್ಗಳನ್ನ ತೊಗೊಳ್ತಿದ್ದೇನೆ. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಅಂತ ನಾನು ಆವಾಗಲೇ ಹೇಳಿದ್ದೆ. ಸೊ ಅವೆಲ್ಲ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಅನ್ಅಕಾಡೆಮಿಯಲ್ಲಿ ಬಹಳಷ್ಟು ಕೋರ್ಸಸ್ಗಳಿವೆ, ಬಹಳಷ್ಟು ಗೋಲ್ಸ್ ಇವೆ. ಹಾಗೆ ಒಂದು ಗೋಲ್ ಯಾವುದು ಅಂದರೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ಲಾಸಸ್ಗಳು ಇರುವಂಥದ್ದು. ಸೊ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಮಾಕ್ ಟೆಸ್ಟ್ಗಳನ್ನು ಹೇಗೆ ಅಟೆಂಡ್ ಮಾಡಬೇಕು, ನೋಟ್ಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡಬೇಕು, ಇವೆಲ್ಲವನ್ನೂ ಕೂಡ ನಾನು ಮುಂಚೆನೇ ವಿಡಿಯೋ ಮಾಡಿದ್ದೇನೆ. ಮತ್ತು ಐ ಬಟನ್ ಮೇಲಿದೆ, ಕ್ಲಿಕ್ ಮಾಡಿ, ನಿಮಗೆ ಅದರದ್ದು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲೂ ಕೂಡ ಲಿಂಕನ್ನು ಕ್ಲಿಕ್ ಮಾಡಿದ್ದೇನೆ, ನೋಡ್ಬೋದು. ಸೊ ನೀವು ಖಂಡಿತವಾಗಿಯೂ ಏನೇ ಮಾಡಿದ್ರು ಅದರಲ್ಲಿ ಸಿಗುವಂತಹ ಫ್ರೀ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನ್ಯಾಚುರಲಿ ನಿಮಗೆ ಆ ಟೈಮ್ ಲಿಮಿಟು, ಒಂದು ಕ್ವಶನ್ಗೆ ಎಷ್ಟು ಟೈಮಲ್ಲಿ ಆನ್ಸರ್ ಮಾಡಬೇಕು, ಹೇಗೆ ಆಪ್ಷನ್ಸ್ಗಳು ಬರ್ತವೆ, ಸೊ ಡಿಫಿಕಲ್ಟಿ ಲೆವೆಲ್ ಏನು, ನೀವು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ನಿಮ್ಮದು ಒಂದು ಏನು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ತಾ ಹೋದಾಗೆ ನಿಮಗೆ ಸುಲಭವಾಗಿ ಎಲ್ಲ ರೀತಿಯ ಕ್ವಶನ್ಗಳನ್ನು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಒಂದು ಬ್ಯಾಚ್ ಬಗ್ಗೆ ಪ್ರಿಸ್ಕ್ರೈಬ್ ಮಾಡ್ತಿದ್ದೇನೆ. ಇದು ಎಕ್ಸ್ಪರ್ಟ್ ಗೈಡೆನ್ಸ್ ಬ್ಯಾಚಸ್ಗಳು ಇವೆಲ್ಲ. ಈ ಒಂದು ಜುಡಿಷರಿ 2021 ಪ್ರಿಪ್ರೇಷನ್ ಇರಲಿ ಅಥವಾ 2022 ಪ್ರಿಪ್ರೇಷನ್ ಇರಲಿ. ಸೊ ಒಂದು ರೀಸೆಂಟಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಆ ಬ್ಯಾಚ್ ಬಗ್ಗೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ಯೋಧ 18 months ಫೌಂಡೇಶನ್ ಬ್ಯಾಚ್ ಫಾರ್ ಜುಡಿಷರಿ ಅಂತ ಇಲ್ಲಿ ಏನು ಕಾಣ್ತಾ ಇದೆ. ಸೊ ಇದು ಇಲ್ಲಿ ಯೋಧ 18 months ಫೌಂಡೇಶನ್ ಬ್ಯಾಚ್ ಫಾರ್ ಜುಡಿಷರಿ ಅಂತ ಏನಿದೆ, ಇದು November 17th ಸ್ಟಾರ್ಟ್ ಆಗಿದೆ. ಸೊ 18 months ಬ್ಯಾಚ್ ಜಾಯಿನ್ ಆಗಿ ನಿಮಗೆ ಈಗಲಿಂದನೇ ಲಾ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಈಗಲಿಂದನೇ ನೀವು ಜುಡಿಷರಿ ಎಕ್ಸಾಮ್ಸ್ಗೆ ನಿಮ್ಮದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಉಳಿದ ಬ್ಯಾಚಸ್ಗಳು ಕೂಡ ಇವೆ. ಎಕ್ಸ್ಪರ್ಟ್ ಬ್ಯಾಚ್, ಜುಡಿಷರಿ ಲಿಂಕಿಂಗ್ ಬ್ಯಾಚ್, ರ್ಯಾಪಿಡ್ ರಿವಿಷನ್ ಬ್ಯಾಚ್, ಎಕ್ಸೆಲ್ 1 year ಬ್ಯಾಚ್, ಪ್ರಿಪ್ರೇಟರಿ ಬ್ಯಾಚ್ ಮತ್ತು ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ ಸ್ವಲ್ಪ ಮುಂಚೆ ಸ್ಟಾರ್ಟ್ ಆಗಿರುವಂಥದ್ದು. ಆದರೂ ಯಾವಾಗ ಬೇಕಾದ್ರೂ ನೀವು ಬ್ಯಾಚಸ್ ಜಾಯಿನ್ ಆಗ್ಬೋದು. ಅದರಲ್ಲಿ ಆಗಿರುವಂಥ ಕ್ಲಾಸಸ್ಗಳನ್ನು, ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ನೋಡ್ಬೋದು. ಸೊ ಇನ್ನು ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನು ಲೈವ್ ಆಗಿ ಅಟೆಂಡ್ ಆಗ್ಬೋದು, ಎಲ್ಲ ಲೈವ್ ಕ್ಲಾಸಸ್ಗೆ. ಸೊ ಅದರದ್ದು ಪ್ರೈಸಿಂಗ್ ಪ್ಲ್ಯಾನ್ ನಾನು ಲಾಸ್ಟಿಗೆ ಹೇಳ್ತೇನೆ. ಪ್ಲಸ್ ಕೋರ್ಸಸ್ ಪ್ರೈಸಿಂಗ್ ಪ್ಲ್ಯಾನ್ ಅಂತ ಅದರಲ್ಲಿ ಬರುವಂಥದ್ದು.
ನೀವು ಇದಕ್ಕೆಲ್ಲ ಜಾಯ್ನ್ ಆಗಬೇಕು ಅಂದರೆ ಕೆಲವೊಂದು ಅಮೌಂಟ್ ಕಟ್ಟಬೇಕು. ಅದ್ರ ಜೊತೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅದು ಹೇಗೆ ಅಂದರೆ ಅಪರ್ಣಾ ಲಾ ಅಂತ ಒಂದು ಕೋಡ್ ಹಾಕಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದರದ್ದು ಕೋಡ್ ಏನಂದರೆ APARNALAW, ಆ ಕೋಡ್ ಹಾಕಬೇಕು. ಆದರೆ ಒಂದು ವಿಷಯ ನಿಮಗೆ ಹೇಳ್ತಾನೆ, ಕೇವಲ ಅಮೌಂಟ್ ಅಥವಾ ಪ್ಲಸ್ ಕೋರ್ಸ್ ಮಾತ್ರ ನಿಮಗೆ ಅವೈಲೇಬಲ್ ಅಲ್ಲ, ಫ್ರೀ ಲೈವ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಫ್ರೀಯಾಗಿ ಅಟೆಂಡ್ ಆಗ್ಬೋದು. ನೀವು ಕೇವಲ ಇಷ್ಟೇ ಮಾಡಬೇಕು, ಅನ್ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನೀವು ನಿಮ್ಮ ಒಂದು ಪ್ರೊಫೈಲನ್ನು ಅನ್ಲಾಕ್ ಮಾಡಿದರೆ. ಸೊ ಅನ್ಲಾಕ್ ಹೇಗೆ ಮಾಡ್ತೀರಿ? ಫಸ್ಟ್ ಟೈಮ್ ಯೂಸರ್ಸು ಅನ್ಲಾಕ್ ಹೇಗೆ ಮಾಡಬೇಕಂದ್ರೆ ಒಂದು ಕೋಡ್ ಹಾಕಬೇಕು. ಅಗೇನ್ APARNALAW ಅಂತ. ಸೊ ಇದು ಯಾವುದೇ ಒಂದು ಅಮೌಂಟ್ ಕಟ್ಟಾಗೋದಿಲ್ಲ ನಿಮ್ಮ ಅಕೌಂಟಿಂದ. ಜಸ್ಟ್ ನಂದು ಕೋಡ್ ಹಾಕಿದರೆ ಆವಾಗ ನಿಮ್ಮದು ಕ್ಲಾಸಸ್ ಅನ್ಲಾಕ್ ಆಗುತ್ತೆ, ಫ್ರೀ ಲೈವ್ ಕ್ಲಾಸಸ್ಸು. ಅದನ್ನು ನೀವು ವಾಚ್ ಮಾಡ್ಬೋದು. ಹೀಗೆ ನೀವು ಬೇರೆ ಬೇರೆ ಕ್ಲಾಸಸ್ಸು, ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಕ್ಲಾಸಸ್ ಆಗ್ತಾ ಇರ್ತವೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, CPC, CRPC ಅಂತ. ಈಗ ಉದಾಹರಣೆಗೆ ಲಾ ಸ್ಟೂಡೆಂಟ್ಸ್ಗೆ ನಿಮಗೆ ಯಾವುದಾದ್ರು ಡೌಟ್ಸ್ ಬಂತು, ಸೊ ನೀವು ಆ ಒಂದು ಸಬ್ಜೆಕ್ಟ್ ಏನು ಅಂತ ನೋಡಿ ಅದರದ್ದು ಒಂದು ಕ್ಲಾಸಸನ್ನು ವಾಚ್ ಮಾಡಿದರೆ ಆಗುತ್ತೆ. ಅಥವಾ ಮುಂದೆ ಬರುವಂಥ ಕ್ಲಾಸ್ಗಳನ್ನ ಅಟೆಂಡ್ ಆಗಿ ನಿಮ್ಮ ಡೌಟ್ಸನ್ನು ಕೇಳಿ ಆ ಕ್ವಶನನ್ನು ಸಾಲ್ವ್ ಮಾಡ್ಕೊಳ್ಬೋದು, ಪ್ರಾಬ್ಲಮನ್ನು ಡೌಟ್ ಸಾಲ್ವ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡುವಂತಹ, ಈಗ ಉದಾಹರಣೆಗೆ ನಾನು ಕ್ಲಾಸ್ ಮಾಡ್ತಿದ್ದೇನೆ ಅಂದರೆ ನನ್ನ ಕ್ಲಾಸಿಗೆ ಅಟೆಂಡ್ ಆಗಿ ನಿಮ್ಮದು ಡೌಟ್ಸ್ ಏನು ಅಂತ ಕೇಳಿದರೆ ಅಲ್ಲೇ ನಾನು ಆ ಟೈಮಿಗೆ ಗೊತ್ತಿದ್ದರೆ ಆ ಆನ್ಸರ್ ಹೇಳ್ತೇನೆ, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಏನಂತ ರೆಫರ್ ಮಾಡಿಕೊಂಡು ನಿಮಗೆ ನೋಡ್ಕೊಂಡು ಬಂದು ಆನ್ಸರ್ ಮಾಡ್ತೇನೆ. ಸೊ ಹಾಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೋರ್ಸ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಅದರಲ್ಲಿ ಡೌಟ್ ಸಾಲ್ವಿಂಗ್ ಫೀಚರ್ಸ್ ಇರುತ್ತೆ. ಮತ್ತು ತುಂಬ ಸ್ಟ್ರಕ್ಚರ್ಡ್ ಆಗಿ, ಈಗ ಬ್ಯಾಚಸ್ ಅಂತ ಏನು ಹೇಳಿದೆ, ಸ್ಟ್ರಕ್ಚರ್ಡ್ ಕೋರ್ಸಸ್ಸು, ನೋಟ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನೊಂದು ಫ್ರೀ ಟೆಸ್ಟ್ ಸೀರೀಸು. ಇತ್ತೀಚೆಗೆ ರಾಜಸ್ಥಾನ್ ಮತ್ತು ಹರಿಯಾಣ ಜುಡಿಷರಿ ಎಕ್ಸಾಮ್ಸ್ ಕರೆದಿದ್ದಾರೆ. ಕೆಲವೊಂದು ಎಕ್ಸಾಮ್ ಆಗಿದೆ, ಇನ್ನೂ ಕೆಲವೊಂದು ಎಕ್ಸಾಮ್ ಬರಲಿಕ್ಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಫ್ರೀ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ರು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಈ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಡೇಟ್ಸ್ ಕಾಣ್ಬೋದು. ಆಲ್ರೆಡಿ ಕೆಲವೊಂದು ಲ್ಯಾಬ್ಸ್ ಆಗಿದೆ ಡೇಟ್, ಆದರೆ ಸ್ಟಿಲ್ ಈಗಲೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ಅಟೆಂಡ್ ಮಾಡ್ಬೋದು ಅದನ್ನು. ಫುಲ್ ಲೆಂತ್ ಅಂದರೆ 2 hours 3 hours ಏನು ಆ್ಯಕ್ಚುಲಾಗಿ ಕ್ಲಾಸಸ್ ಆಗುತ್ತೆ, ಆ್ಯಕ್ಚುಲಾಗಿ ಎಕ್ಸಾಮ್ಸ್ ಆಗುತ್ತೆ. ಸೊ ಅದೇ ತರಹ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಈ DJ ಎಕ್ಸಾಮ್ ಯಾರು ಕಟ್ತಿದ್ದೀರಿ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಸಿವಿಲ್ ಲಾ, ಕ್ರಿಮಿನಲ್ ಲಾ, ಕರ್ನಾಟಕಕ್ಕಿಂತ ಜಾಸ್ತಿ ಲಾಸ್ ಪ್ರಿಸ್ಕ್ರೈಬ್ ಆಗಿದೆ ಇಲ್ಲಿ ಹರಿಯಾಣ ಮತ್ತು ರಾಜಸ್ಥಾನಕ್ಕೆ. ಸೊ ನೀವು ಅದಕ್ಕೆ ಅಟೆಂಡ್ ಆಗ್ಬೋದು. ಅಟೆಂಡ್ ಆಗಿ ನಿಮ್ಮದು ಒಂದು ಎಷ್ಟನೇ ಲೆವೆಲಲ್ಲಿ ಇದ್ದೀರಿ, ನೀವು ಎಷ್ಟು ಮಾರ್ಕ್ಸ್ ಸಿಗ್ಬೋದು, ಸ್ಕೋರಿಂಗ್ ಎಷ್ಟಾಗುತ್ತೆ ನಿಮಗೆ ಅಂತ ಒಂದು ಸಣ್ಣ ಅಂದಾಜು ಸಿಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಫ್ರೀ ಟೆಸ್ಟ್ ಸೀರೀಸ್ ಓಪನ್ ಆಗ್ತಾ ಇಲ್ಲ ಅಂದರೆ ನೀವು ಅಗೇನ್ ಆ ಕೋಡ್ ಏನು ಹೇಳಿದೆ ಅಪರ್ಣಾ ಲಾ ಅಂತ, ಅದನ್ನು ಹಾಕಿ ಅನ್ಲಾಕ್ ಮಾಡಿ ಓಪನ್ ಮಾಡ್ಬೋದು. ಸೊ ಈ ಕೋಡ್ ಹೇಳುವಂಥದ್ದು ಮುಖ್ಯವಾಗಿ ಯಾಕೆ ಅಂದರೆ ಜನರಲಿ ನೀವು ಕೆಲವೊಂದು ಅನ್ಲಾಕ್ ಆಗಿರುತ್ತೆ, ಅನ್ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಆದರೂ ಕೂಡ ಓಪನ್ ಆಗೋದಿಲ್ಲ. ಆವಾಗ ಯಾವುದೋ ಒಂದು ಕೋಡ್ ಬೇಕಾಗತ್ತೆ ಓಪನ್ ಮಾಡಲಿಕ್ಕೆ. ಸೊ ಆ ಒಂದು ಕೋಡ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಫ್ರೀ ಕ್ಲಾಸಸ್ ಇರಲಿ ಅಥವಾ ನೀವು ಡಿಸ್ಕೌಂಟ್ ತೊಗೊಳ್ಳಿಕ್ಕಿರಲಿ ಪ್ಲಸ್ ಕೋರ್ಸಲ್ಲಿ. ಸೊ ಅದೆರಡು ಕೂಡ ನಿಮಗೆ ಸೇಮ್ ಕೋಡ್ APARNALAW ನೆನ್ಪಿಟ್ಕೊಳ್ಳಿ. ಸೊ ಅದು ಓಪನ್ ಆಗಲಿಲ್ಲ ಅಂತ ಯೂಸ್ ಮಾಡದೇ ಇರಬೇಡಿ, ಯಾಕೆಂದರೆ ನಿಮಗೆ ತುಂಬ ಒಂದು ಬೆನಿಫಿಟ್ ಸಿಗುವಂಥದ್ದು. ಸೊ ಅದನ್ನು ನೀವು ಕಳ್ಕೊಳ್ತೀರಿ ಫ್ರೀ ಟೆಸ್ಟ್ಗಳನ್ನು ಅಟೆಂಡ್ ಮಾಡದೇ ಇದ್ದರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸ್ಲೈಡ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಹಾಗೆ T20 ಮಾಕ್ ಟೆಸ್ಟ್ ಸೀರೀಸ್ ಕೂಡ ಇದೆ ಕೋರ್ ಸಬ್ಜೆಕ್ಟ್ಸ್ ಮೇಲೆ. ಸೊ ಇದು ಕೂಡ ಪ್ರತಿ ತಿಂಗಳು ಪ್ರತಿ ಕೋರ್ ಸಬ್ಜೆಕ್ಟ್ ಮೇಲೆ ಆಗ್ತಾ ಇರ್ತವೆ. ಸೊ ಅದನ್ನು ಕೂಡ ರೆಗ್ಯುಲರಾಗಿ ಅಟೆಂಡ್ ಆಗಿ. ಈಗ ಪ್ರೈಸಿಂಗ್ ಪ್ಲ್ಯಾನ್ ನಾನು ಏನು ಹೇಳಿದೆ ನಿಮಗೆ ಆವಾಗ, ಪ್ಲಸ್ ಕೋರ್ಸಸ್ ಅದರದ್ದು ಪ್ರೈಸಿಂಗ್ ಪ್ಲ್ಯಾನ್ಸ್ ಇದೆಲ್ಲ. ಸೊ ಇದನ್ನೆಲ್ಲ ನೀವು ನೋಡ್ತಾ ಹೋದರೆ ಇಲ್ಲಿ ನೋಡಿ, 1 month, 3 months, 6 months, 12 months, 18 months ಹಾಗೆ 24 months ಪ್ರೈಸಿಂಗ್ ಪ್ಲಾನ್ಸ್ ಇದೆ. ಸೊ ಒಂದು ತಿಂಗಳಿಗಾದರೆ 6,875 ರೂಪಾಯಿ ಆಗುತ್ತೆ. ಅದೇ 24 ತಿಂಗಳಿಗಾದರೆ 2,291 ರೂಪಾಯಿ ಆಗುತ್ತೆ. ಸೊ ನೀವು ಒಂದು ಕೋರ್ಸಿಂದು ಅಥವಾ ಒಂದು ಮಂತಿಂದು ತೊಗೊಂಡ್ರೆ ನೀವು, ಅಥವಾ ಯಾವುದೇ ಎಷ್ಟೇ ಮಂತ್ಸಿಂದು ತೊಗೊಳ್ಳಿ, ನಂದೊಬ್ಬಳತೆ ಕ್ಲಾಸಸ್ ವ್ಯೂ ಮಾಡಲಿಕ್ಕಲ್ಲ, ಎಲ್ಲ ಎಜುಕೇಟರ್ಸ್ದು ಕ್ಲಾಸಸ್ಸು ಕೋರ್ಸಸ್ಸು ಏನಿರುತ್ತೆ ಅದರದ್ದು ಅಷ್ಟು ವ್ಯೂ ಮಾಡುವಂತಹ ಫೆಸಿಲಿಟಿ ನಿಮಗಿರುತ್ತೆ ಆ ಡ್ಯೂರೇಷನಲ್ಲಿ. ಸೊ ಲೆಂದಿ ಡ್ಯೂರೇಷನ್ ತೊಗೊಳ್ತಾ ಹೋದಾಗೆ ಆ ಒಂದು ಮಂತಿಗೆ ಬೀಳುವಂಥ ಖರ್ಚು ನಿಮಗೆ ಕಮ್ಮಿ ಆಗುತ್ತೆ. ಸೊ ಈ ಎಂಟೈರ್ ಅಮೌಂಟು ಪೇ ಮಾಡಬೇಕಾಗಿಲ್ಲ ನೀವು ಇಲ್ಲಿ ಹೇಳಿರುವಂಥದ್ದು. ಅದಕ್ಕೆ 10% ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ನೀವು ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಸೊ ಅದನ್ನು ಹಾಕಿದರೆ ಅಪರ್ಣಾ ಲಾ ಅಂತ 10% ಡಿಸ್ಕೌಂಟ್ ಸಿಗುತ್ತೆ. ಹಾಗೆಯೇ ಯೂಟ್ಯೂಬ್ ಮತ್ತು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ ಇದೆ. ನನ್ನ ಚಾನಲಲ್ಲಿ ಹೇಗೆ ಕ್ಲಾಸಸ್ ನಾನು ಕೆಲವೊಂದು ಹಾಕ್ತೇನೆ,
ಹಾಗೆ ಅನ್ಅಕಾಡೆಮಿ ಜುಡಿಷಿಯರಿ ಚಾನಲಲ್ಲಿ ರೆಗ್ಯುಲರ್ ಆಗಿ ಕ್ಲಾಸಸ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಕ್ಲಾಸಸ್ ಅಟೆಂಡ್ ಆಗಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ, ಅಪರ್ಣಾ ಭಟ್ ಅಂತ, UA ಜುಡಿಷಿಯರಿ ಅಪರ್ಣಾ ಭಟ್ ಅಂತ ನೀವು ಟೈಪ್ ಮಾಡಿದ್ರು, ಸರ್ಚ್ ಕೊಟ್ಟರು ಟೆಲಿಗ್ರಾಮಲ್ಲಿ ನಿಮಗೆ ಟೆಲಿಗ್ರಾಮ್ ಇದು ಓಪನ್ ಆಗುತ್ತೆ, ಆ ಗ್ರೂಪ್. ಸೊ ಅದಕ್ಕೆ ಜಾಯ್ನ್ ಆಗ್ಬೋದು. ನಾನು ನೋಟಿಫಿಕೇಷನ್ಸ್, ಕೆಲವೊಂದು ನೋಟ್ಸ್ಗಳನ್ನು ಕಳಿಸ್ತಾ ಇರ್ತೇನೆ. ಹಾಗೆ ಅನ್ಅಕಾಡೆಮಿ ಜುಡಿಷಿಯರಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ ಅಂತ ಹೇಳಿದಾಗ ಇಲ್ಲಿ ನೋಡಿ ರ್ಯಾಪಿಡ್ ರಿವಿಷನ್ ಸೀರೀಸ್ ಅಂತ ಏನಿದೆ ಅದು ಕೂಡ ಅಲ್ಲಿ ಕಂಡಕ್ಟ್ ಆಗ್ತಿದೆ ಕ್ಲಾಸಸ್ಸು. ಅದು ರಾಜಸ್ಥಾನ್ ಮತ್ತು ಹರಿಯಾಣಕ್ಕೆ ಸಂಬಂಧಪಟ್ಟದ್ದು. ಸೊ ನೀವು ಕೂಡ ಅಟೆಂಡ್ ಆಗಿ, ಯಾಕೆಂದರೆ ಸಿವಿಲ್ ಲಾ, ಕ್ರಿಮಿನಲ್ ಲಾ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದೆಲ್ಲ. ಯಾಕೆಂದರೆ ಕ್ವಿಕ್ ರಿವಿಷನ್ ಮಾಡ್ತಾರೆ, ಎಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು, CPC, CRPC, ಮೇಜರ್ ಲಾಸ್ ಯಾವುದು, ಕಾನ್ಸ್ಟಿಟ್ಯೂಷನ್, ಅದ್ರ ಬಗ್ಗೆ ಎಲ್ಲ ಒಂದು ಕ್ವಿಕ್ ಅನಾಲಿಸಿಸ್, ಮ್ಯಾರಥಾನ್ ಆ ಥರ ಎಲ್ಲ ಮಾಡಿರ್ತಾರೆ, ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ಇದಿಷ್ಟು ನಾನು ನಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ, ನೋ ದಿ ಡಿಫ್ರೆನ್ಸ್ ಅಂತ. ಹೀಗೆ ನಿರಂತರವಾಗಿ ನಿಮ್ಮ ಸಪೋರ್ಟ್ ಇರಲಿ ನನ್ನ ಚಾನಲ್ ಬೆಳೀತಾ ಹೋಗಲಿಕ್ಕೆ. ಹಾಗೆ ಇನ್ನಷ್ಟು ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಕ್ಲಾಸಸ್ಗಳೊಂದಿಗೆ, ಹೊಸ ವಿಷಯಗಳೊಂದಿಗೆ, ಮತ್ತಷ್ಟು ವಿಡಿಯೋಗಳೊಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಹೀಗೆ ಲೈಕ್, ಕಮೆಂಟ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಇನ್ನೂ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ ರೆಗ್ಯುಲರ್ ಆಗಿ ಬರಲಿಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.